ಅಯ್ಯೋ ಅಣ್ಣ, ಈ ಕಟ್ಔಟ್ ಕಾನ್ಸೆಪ್ಟೇ ಬೇಡ. ಹೋದ್ಸಲಿ ಮಳೆ ಬಂದು ಬಿದ್ದೋಯ್ತು, ಮೊನ್ನೆ ಗಾಳಿ ಬಂದು ಹಾರೋಯ್ತು, ನಿನ್ನೆ ಯಾರೋ ಪೊಲೀಸ್ ಆಫೀಸರ್ ಬಂದು ಇದೆಲ್ಲ ಬೇಕಾಗಿತ್ತ. ಬುಲೆಟ್ ಪ್ರಕಾಶ್ ಎಲೆಕ್ಷನ್ ಅಲ್ಲಿ ಠೇವಣಿ ಕಾಪಾಡೋನ್ನ ಕರ್ಸಿದ್ದೀರಾ? ಮೊದ್ಲೇ ಕಟೌಟ್ಗೂ ನಿಮ್ಗೂ ಅಷ್ಟಕ್ಕಷ್ಟೇ. ಅವ್ನ್ ಟೈಮ್ ಸರಿಲ್ಲ. ಈ ಕಟೌಟು ಅದೆಷ್ಟು ಚಲೋ, ಇದು ನಿಮ್ಗೆ ಬೇಕಾ? ನಮಸ್ಕಾರ 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 ಬಾಬಾ ಬಾಬಾ ಎಂದ ಕರಿಯ ನಾಯಿ ಹಾರ ಕೊಡು ಹಾರ ಕೊಡು. ಓಕೆ 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 ಹೂವ ಕೊಡು ಹೂವ ಕೊಡು. ವೆರಿ ಗುಡ್. ಎಲ್ಲ ಟೇಪ್ ಇಲ್ಲ ಟೇಪ್ ಇಲ್ಲ ಇಲ್ಲ ಕಟ್ಟಿ ಇಲ್ಲ. ಟೇಬಲ್ ಬಂದ್ಬೇಡ, ನನ್ ಡಾಲರ್ ತೋರಿಸು. ಡಾಲರ್ ತೋರಿಸು. ತತ್ತಲ್ಲ ತಾತ ಆರತಿ ಬೆಳಗಿರಿ ಡಾಲರ್ಗೆ. ಬುಸ್ 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 ಬುಸ್. ಪೂಜೆ ಮಾಡ್ತಾ ಇದ್ದಾರೆ. ಅದೊಂದು ಹೇಳಲಾಗದ ಕತೆ, ದೊಡ್ಡ ಬಾಧೆ. ಅದನ್ನ ನೀನ್ ಕೇಳಿದ್ರು ನಾ ಹೇಳಕ್ಕಾಗಲ್ಲ. ಯಾಕೆ? ನನ್ಗೂ ಗೊತ್ತಿಲ್ಲ. ಡಾಲರ್ ಸೀಕ್ರೆಟ್ ಇವನಿಗೂ ಗೊತ್ತಾಗುತ್ತಾ? ಬರ್ತಾ ಇದೆ, ಬೇಗ ಇನ್ವಿಟೇಷನ್ ಮಾಡಿ. ತಗೊಳಪ್ಪ ಇನಾಗ್ರೇಟ್. ಇನಾಗ್ರೇಷನ್ ಕತ್ರಿ ಕೊಡೋದು, ಇದೇನ ಬ್ಲೇಡ್ ಕೊಡ್ತಾವ? ನೀವು ಎಲೆಕ್ಷನ್ ಆಗಿ ಠೇವಣಿ ಕಳ್ಕೊಂಡೋದಕ್ಕೆ ಬ್ಲೇಡ್ ಕೊಡ್ತಾವ್ರೆ. ಅದು ಒಂದ್ಸಲ ಯೂಸ್ ಆಗಿರೋದಲ್ಲಪ್ಪ, ಸುಮಾರು ಸಲ ಯೂಸ್ ಆಗಿರೋದು. ತಗೋ. ನಿನಗ್ ತಾಕತ್ತಿದ್ರೆ ಈ ಡಾಲರ್ ಬಿಚ್ಬಿಟ್ಬಾರ. ಒಂದ್ ನಿಮಿಷ ಹೇಳ್ತೀನಿ ಕೇಳು. ಮೊನ್ನೆ ನಿಮ್ಮ ನೆಂಟ್ರು ಮನೆ ಗೃಹ ಪ್ರವೇಶ ಆಯ್ತು, ನಿನ್ನ ಕರೆದ್ರ? ಇಲ್ಲ. ಯಾವ್ದೋ ದೇವಸ್ಥಾನ ಪೂಜೆ ನಡೆಸಿದ್ರು, ನಿನ್ನ ಕರೆದ್ರ? ಇಲ್ಲ. ಬಿಡ್ದಿಲಿ ಬಿಡ್ಜಿ ಇನಾಗ್ರೇಟ್ ಮಾಡಕ್ ನಿನ್ನ ಕರೆದ್ರು, ಪೂಜೆಗೆ ಹೋದೆ. ನೀನ್ ಇನಾಗ್ರೇಟ್ ಮಾಡಿದ್ಮೇಲೆ ಬಿಡ್ಜಿ ಉಳಿತಾ ಬಿದ್ದಾಯ್ತು. ಇಂತ ಕಿತ್ತೋದ್ ನನ್ ಮಗನ ನಾನು ಕರ್ಕೊಂಬಂದು ನನ್ನ ಕಟೌಟ್ ನ ಇನಾಗ್ರೇಟ್ ಮಾಡು ಅಂದ್ರೆ, ನನ್ನ ಮಗ ನೀನು ನನ್ನ ಫ್ಲಾಶ್ ಬ್ಯಾಕ್ ಮೇಲೆ ಕೈ ಇಟ್ಟು ಪೂಜೆ ಹಾಕದಿದ್ರೆ ಡಾಲರ್ ಬಿಟ್ಬಿಟ್ಬಾರ ನನ್ನ ಹತ್ರ ನೋಡೋಣ. ಬಗ್ಗೆ ಮಾತಾಡೋಣ. ನೋ ಫ್ಲಾಶ್ ಬ್ಯಾಕ್. ಈ ಡಾಲರ್ ಬಿಟ್ಬಿಟ್ಬಾರ ನೋಡ. ಸಿಂಗಲ್ ಸಿಮ್ ಕಣೋ. ನೀನು ಸಿಂಗಲ್ ಸಿಮ್ ಆದ್ರೆ ನಾನು ಹುಲಿನಲ್ಲೇ ಹುಲಿ. ಅಲ್ಲೂ ಇಲ್ಲ ಉಗುರು ಇಲ್ಲ, ಹೋಗಲೇ ಹೋಗಲೇ ಹೋಗಲೇ. ನೋಡಿ ರಾತ್ರಿ ನಂದು ಲೈಟ್ ಉಳಿಕೆ ಮಿಂಚ್ ಉಳಿಕೆಲ್ಲ ನಾನು ಎದುರ್ತೀನಿ. ಪೆಟ್ರೋಲ್ ಇಲ್ಲ, ಗಾಡಿ ಬೈಕ್ ನೆತ್ಕೊಂಡ್ ಆಟ ಆಡ್ತೀನಿ. ಯಾರು ಬರ್ಬೇಡ, ನಿನ್ ಹಾಕದ್ರೆ ಮಗನ ಇನಾಗ್ರೇಟ್ ಮಾಡೋ. ಈ ಗಾಡಿ ಮಾಮಲ್ಲಿ ಸೆಂಚುರಿಯನ್ ನಾಯಿ ಇದು, ಟೈಗರ್ ಅಂತೆ. ಹೆಂಗೆ? ಅದಕ್ಕೆ ನಮ್ಮನ್ನ ಲೋ ಕ್ಲಾಸ್ ಲೀಡರ್ ಅನ್ನೋದು. ಓಡಲೇ ಲೇ ಅಣ್ಣ ಬಂದ, ನಿಲ್ಲಂಗಿಲ್ಲ. ಏನ್ರು ಎಲ್ರು ಕೂತ್ಕೊಂಡು ಮುಳುಗೋತ ಆಚರಿಸ್ತಾ ಇದೀವಲ್ಲ, ಏನ್ ಕೊಂಪೆ ಮುಳುಗೋಯ್ತಾ? ಅಲ್ಲ ಗುರು, ಅದ್ ಯಾರೋ 5 man ಆರ್ಮಿ ಅಂತೆ, ನಮ್ ಕಡೆ ಅವ್ರನ್ನೇ ವರದಿ ಒಳಗಡೆ ಹಾಕಿದಾರಂದ್ರೆ ಅರ್ಥನೇ ಆಗ್ತಲ್ಲ. ಅವ್ರಿಗೆ ಭಯ ಬೀಳಿಸ್ಲೇಬೇಕು. ಏನೋ ಮಾತಾಡ್ತಿದ್ಯಾ? ಆಫ್ಟರ್ ಆಲ್ ಅವ್ರು ಹಿಡಿದು ಯಾರನ್ನ?
ನಾವ್ ಬಿಸಾಕೋ ಎಂಜಿಲ್ ಕಾಸಿಗೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ನಮ್ ಚೇಲಗಳಷ್ಟೇ. ಚೇಲಗಳು ಅಂದ್ಬಿಟ್ಟು ಏನ್ ಅವನ್ನ ಅಷ್ಟೊಂದು ಅಂಡರ್ಎಸ್ಟಿಮೇಟ್ ಮಾಡ್ತಾ ಇದೀಯಾ? ಅವ್ರಿಲ್ಲ ಅಂದ್ರೆ ನಮ್ ಬೆಳೆ ಏನು ಬೈಯಲ್ಲ. ಸಾಕು ಮುಚ್ಚಬ್ಬ. ಏನ್ ಡಿಸಿಪ್ಲಿನ್ ಇಲ್ಲದೆ ಮಾತಾಡ್ತಾ ಇದ್ದೀರಾ? ಶೇಮ್ಫುಲ್. ಈಗ ಏನಂತೂ ಎಲ್ಲರೂ ಅಪ್ಸೆಟ್ ಆಗಿದ್ದೀರಾ. ನಮ್ ಏಕೊಲ್ಲಿಲ್ಲ ಅಂತ ನಾವ್ ಯಾಮಾರಬಾರ್ದು. ಅಂಬೆಗಳು ಇಡುವಾಗನೇ ಚೂಟಾಗ್ಬೇಕು. ಇಲ್ಲಾಂದ್ರೆ ಎಮ್ಮರವಾಗಿ ಬೆಳೆದು ನಮ್ಮನ್ನೇ ಬಲಿ ತಗೊಂಡ್ ಬಿಡ್ತಾರೆ. ಚಿಕ್ಕ ವಿಷಯನ ಡಿಸ್ಕಸ್ ಮಾಡಬಾರ್ದು. ನೀವು ತಗೊಂಡಿದ್ದಾನಲ್ಲ ಯಾಕೆ ಏನಾಯ್ತು? ಅವರಮ್ಮ ಇನ್ನೆಲ್ಲ ನಾರ್ತ್ ಇಂದ ಸೌತ್ ವರೆಗೂ, ಈಸ್ಟ್ ಇಂದ ವೆಸ್ಟ್ ವರೆಗೂ ಈ ನಾಯಿ ರಾಮನ ಹೆಸರು ಕೇಳಿ ಹುಲಿ ಸಿಂಹಗಳೇ ಬಾಲ ಮುದ್ರಕೊಂಡು ಸೈಲೆಂಟ್ ಆಗಿದ್ದಾರೆ. ಅಂತವಲ್ಲ ಆಫ್ಟರ್ ಆಲ್ ಕಾರ್ಪೊರೇಟರ್ ನೀನು. ಆ ಏರ್ಪೋರ್ಟ್ ಟೆಂಡರ್ ನನ್ ಕಡೆ ಸ್ಯಾಂಕ್ಷನ್ ಮಾಡುವಂತ ವಾರ್ನಿಂಗ್ ಕೊಟ್ಟಿದ್ರು ಕೂಡ ನೀನು ನನ್ನ ಆವಾಜ್ ನೆಗ್ಲೆಕ್ಟ್ ಮಾಡಿ ಬೇರೆ ಅವನಿಗೆ ಕೊಟ್ಟೆ. ನಾನೊಂಥರ ಹುಚ್ಚು ನಾಯಿ ತರ. ಒಂದು ಸಲ ಕಮಿಟ್ ಆದ್ರೆ ಒಂದು ಅವರೇ ಇವರು. ನಮಸ್ಕಾರ. ನಮಸ್ಕಾರ. ನನಗೆ ಅಡ್ವಾನ್ಸ್ ತಗೊಂಡ ಅಭ್ಯಾಸ ಇಲ್ಲ. ನಂದೇನಿದ್ರು ಫುಲ್ ಸೆಟಲ್ಮೆಂಟ್, ಫುಲ್ ಟ್ರೀಟ್ಮೆಂಟ್. ನಮ್ಮ ಹುಡುಗ ನನ್ನ ಫೀಸ್ ಬಗ್ಗೆ ಸರಿಯಾಗಿ ಹೇಳಿದ ತಾನೆ? ಹೇಳಿದ. ನಾವು ಈ ಸೂಟ್ ಕೇಸ್ ಇರುತ್ತೆ. ಸರಿ ಹೇಳಿ ಏನ್ ಮ್ಯಾಟ್ರು ಅಂತ. ನಾವು ಮಾಡೋ ಇಲ್ಲೀಗಲ್ ಆಕ್ಟಿವಿಟೀಸ್ಗೆಲ್ಲ ಇವನು ಸಿಂಹ ಸುಪ್ನ ಆಗಿದ್ದಾನೆ. ಇವನು ಸತ್ತಿರೋ ವಿಷಯ ನಾಳೆ ಸೂರ್ಯ ಹುಟ್ಟಕ್ ಮುಂಚೆ ನಮ್ ಕಿವಿಗೆ ಬೀಳ್ಬೇಕು.